ಪ್ರೀತಿಯ ವೀಕ್ಷಕರೇ, ಆದಿಪುರುಷ ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ನಮ್ಮ ಸ್ಟುಡಿಯೋಗೆ ಅತಿಥಿಯಾಗಿ ಪ್ರಭಾಕರ್ ಬೋರೇಗೌಡರು ಬಂದಿದ್ದಾರೆ. ಅವ್ರು ಯಾರು ಅಂತ ನೋಡ್ತಾ ಇದ್ದೀರಾ? ಬದುಕು ಎಂಬ ಧಾರಾವಾಹಿಯಲ್ಲಿ 6-7 ವರ್ಷ ನಮ್ಮನ್ನ ರಂಜಿಸಿದ ಕಲಾವಿದರು. ಅವರ ಬದುಕಿಗೆ ಸ್ವಾಗತ. ನಮಸ್ಕಾರ ಸರ್. ಸರ್, ಮಂಡ್ಯ ಅಂದರೆ ರಾಜಕೀಯ, ಸಿನಿಮಾ ಎಲ್ಲ ಪ್ರತಿಯೊಂದು ಇದೆ. ಮಂಡ್ಯದ ಗತ್ತು ಪ್ರತಿಯೊಬ್ಬರ ಜನಕ್ಕೂ ಗೊತ್ತು. ಆದರೆ ಅಲ್ಲಿಂದ ತುಂಬ ಜನ ಕಲಾವಿದರು ಬಂದಿದ್ದಾರೆ. ಆ ಗುಂಪಲ್ಲಿ ನೀವು ಒಬ್ಬರು. ಸರ್, ನಿಮ್ಮ ಮಂಡ್ಯ ಜೀವನ ಸ್ಟೈಲ್ ಹೇಗಿತ್ತು? ನಮ್ಮದು ಆ್ಯಕ್ಚುಲಿ ಒಂದು ರೈತರ ಫ್ಯಾಮಿಲಿ, ಗ್ರಾಮೀಣ ವಾತಾವರಣ, ಸಬರ್ಬನ್ ಕೈಂಡ್ ಆಫ್ ಇದಿತ್ತು. ಸ್ಕೂಲಿಂಗ್ ಎಲ್ಲ ಅಲ್ಲೇ ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್, ಅಲ್ಲಿ 7ನೇ ಕ್ಲಾಸ್ವರೆಗೆ. ಅದಾದಮೇಲೆ ಮೈಸೂರು ಹೈಸ್ಕೂಲ್ ಅಂತ ಹೈಸ್ಕೂಲು, ಆಮೇಲೆ PES ಕಾಲೇಜ್ ಆಫ್ ಸೈನ್ಸ್ ಮತ್ತು PES ಕಾಲೇಜ್ ಆಫ್ ಇಂಜಿನಿಯರಿಂಗ್. ನೀವೇ ಹೇಳ್ತೀರಿ ರೈತರು ಕುಟುಂಬ ಅಂತ. ಹೌದು ರೈತರು ಕುಟುಂಬದಲ್ಲಿದ್ದು ಈ ಇಂಡಸ್ಟ್ರಿಗೆ ಬರೋದಕ್ಕೆ ಕಾರಣ ಏನು ಸರ್? ಸರ್, ಇದು ಕಾರಣ ಅಂತ ಏನಿಲ್ಲ ಸರ್. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ನಾನೇ ಚಿಕ್ಕ ಮಗ, ನಮ್ಮ ಅಣ್ಣಂದಿರೆಲ್ಲ ಸ್ವಲ್ಪ ದೊಡ್ಡವರು. ಅವಾಗ ಗೊತ್ತಲ್ಲ, ಮನೆಯಲ್ಲಿ ಯಾರಾದರೂ ಚಿಕ್ಕವರಿದ್ದರೆ ಅವ್ರಿಗೆಲ್ಲ ಹಾಡು ಹೇಳ್ಸೋದು, ಡಾನ್ಸ್ ಮಾಡಿಸೋದು, ಇದೆಲ್ಲ ಇದ್ದೇ ಇರ್ತೈತಲ್ಲ. ಸೊ ಅದೆಲ್ಲ ನಾನು ಮಾಡ್ತಿದ್ದೆ. ಸೊ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಮಾಡ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ. ನಾನು ಸ್ಕೂಲ್ಗಳಲ್ಲೂ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ. ಅದು ಬಹುಶಃ ಒಳಗಡೆನೇ ಇತ್ತು ಅನಿಸುತ್ತೆ. ಸೊ 7ನೇ ಕ್ಲಾಸ್ ಆದಮೇಲೆ ಟಿಲ್ ಇಂಜಿನಿಯರಿಂಗ್ ಮುಗಿಯೋವರೆಗೂ ನಾನು ಅಂಥ ದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಲಿಲ್ಲ. ನಂತರ ಇಂಜಿನಿಯರಿಂಗ್ ಮುಗಿದ ಮೇಲೆ ಮತ್ತೆ ಏನೋ ಆಸೆ ಬಂತು, ಹಾಗಾಗಿ ಥಿಯೇಟರ್ಗೆ ಸೇರಿಕೊಂಡು ಅಲ್ಲಿಂದ ಮತ್ತೆ ಶುರು ಆಯಿತು ಸರ್. ಇಂಡಸ್ಟ್ರಿಗೆ ಬಂದಾಗ ಮೊದಲು ಏನು ಕೆಲಸ ಮಾಡಿದ್ರಿ ಸರ್? ಆ್ಯಕ್ಚುಲಿ ಇಂಡಸ್ಟ್ರಿಯಲ್ಲಿ ನನಗೆ ಯಾರೂ ಏನೂ ಗೊತ್ತೇ ಇರಲಿಲ್ಲ ಸರ್. ಒಬ್ಬರು ಪರಿಚಯನೂ ಇರಲಿಲ್ಲ ಸರ್ ನನಗೆ. ಹೇಗೆ ಶೂಟ್ ಮಾಡ್ತಾರೆ ಅದೆಲ್ಲ ಏನೂ ಗೊತ್ತೇ ಇರಲಿಲ್ಲ ನನಗೆ. ಬಟ್ ವಿಷಯಗಳು ಗೊತ್ತಿತ್ತು, ನೋಡಿರಲಿಲ್ಲ. ಅದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಏನೂ ಗೊತ್ತಿರಲಿಲ್ಲ. ಬಟ್ ಆ್ಯಕ್ಟ್ ಮಾಡೋಕ್ಕೆ ಬರುತ್ತೆ ಅನ್ನೋದೊಂದು ಗೊತ್ತಿತ್ತು. ಅದಲ್ಲದೆ ಸ್ವಲ್ಪ ಏನೋ ಥಿಯೇಟರ್ ಕ್ಲಾಸ್ಗೆಲ್ಲ ಹೋಗಿದ್ನಲ್ಲ, ಅಲ್ಲಿ ಸ್ವಲ್ಪ ಹಿಂಟ್ ಕೊಟ್ಟಿದ್ರು. ಅದಾದಮೇಲೆ ಸೀರಿಯಲ್ಗೆ ಬಂದಾಗ ಏನು ಅಂದರೆ ಫಸ್ಟ್ ಟೈಮ್ ನಾನು ರಿಜೆಕ್ಟ್ ಆಗಿದ್ದೆ ಸರ್. ಯಾವ ಸೀರಿಯಲ್ ಸರ್ ರಿಜೆಕ್ಟ್ ಆಗಿದ್ದು ನೀವು? ರಿಜೆಕ್ಟ್ ಆಗಿದ್ದು ಸರ್ ಬಾಲಾಜಿ ಟೆಲಿಫಿಲ್ಮ್ಸಲ್ಲಿ ಸರ್. ಕುಂಕುಮ ಭಾಗ್ಯ ಅಂತ ಒಂದು ಸೀರಿಯಲ್ ಇತ್ತು ಸರ್. ಓಕೆ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಅದು ಆಡಿಷನ್ ಮಾಡೇ ತೊಗೊಂಡಿದ್ರು. ಆಡಿಷನ್ ಎಲ್ಲ ಚೆನ್ನಾಗಾಯಿತು. ನಾನು ಆವಾಗಲೇ ಹೇಳಿದ್ನಲ್ಲ, ಒಂದು ಈ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಕ್ಲೋಸಪ್ ಅಂದರೆ ಏನು, ಚಿನ್ನಪ್ಪು, ಲೆಫ್ಟ್ ಲುಕ್ಕು, ಅದೆಲ್ಲ ಗೊತ್ತಾಗ್ತಿರಲಿಲ್ಲ. ಅವಾಗ ನಾನು ಗೊತ್ತಾಗದೆ ಏನೇನೋ ಮಾಡಿದ್ದೆ. ಸೊ ಅವಾಗ ಅವರು ಇಷ್ಟು ದೊಡ್ಡ ಕ್ಯಾರೆಕ್ಟ್ರು ಬೇಡ, ಇನ್ನೊಂದು ಕೊಡ್ತೀನಿ ಅಂತ ಹೇಳಿ ಕೊಟ್ಟರು. ಅದು ಕಂಟಿನ್ಯೂ ಆಗೋಯ್ತು ಒಂದು 5 ವರ್ಷ. ಸೊ ಹೀಗೆ ಸರ್. ಸರ್, ನೀವು ಬದುಕು ಅನ್ನೋ ಒಂದು ಧಾರಾವಾಹಿಲಿ 6 ವರ್ಷ ನಮ್ಮ ಆಡಿಯನ್ಸ್ನ ನಗಿಸಿದ್ದೀರಾ, ಅಳಿಸಿದ್ದೀರಾ, ನಗಿಸಿದ್ದೀರಾ, ಎಲ್ಲ ಮಾಡಿದ್ದೀರಾ. ಆ ಬದುಕು ಹೇಗೆ ಸಿಕ್ತು ಸರ್? ಮೋಸ್ಟ್ ಆಫ್ ದ ಟೈಮ್ ಅಳಿಸಿರೋದೆ ಸರ್. ನಾವು ಮಾಡಿರೋದೆಲ್ಲ ನೆಗೆಟಿವ್. ಓಕೆ. ಲುಕ್ ನೋಡ್ರೆ ಗೊತ್ತಾಗ್ತಾ ಇದೆ ನೆಗೆಟಿವ್ ಆಗಿ ಇದ್ದೀರಾ. ಇಲ್ಲ, ಅಲ್ಲಿ ಆ್ಯಕ್ಚುಲಿ ಈ ಥರ ಲುಕ್ ಇಲ್ಲ. ಸಾಫ್ಟ್ ಲುಕ್ಕಲ್ಲೇ ಏನೋ ಕ್ಯಾರೆಕ್ಟ್ರು ಬಂದು ಸ್ವಲ್ಪ ಕಾಡುವಂಥ ಗಂಡ, ಕೆಲಸ ಮಾಡದಿರೋಂಥ ಮಗ, ಆ ಥರ ಕೋಪಿಷ್ಟ, ಮುಂಗೋಪ, ಆ ಥರದ್ದಂಥ ಕ್ಯಾರೆಕ್ಟ್ರು. ಸೊ ಹಾಗಾಗಿ ತುಂಬ ಜನಕ್ಕೆ ನನ್ನ ಮೇಲೆ ಕೋಪ ಬಂದಿತ್ತು ಅವಾಗ. ಈಗ ನೀವು ಹೇಳಿದ್ರೆ ನೆಗೆಟಿವ್ ಕ್ಯಾರೆಕ್ಟ್ರು ಅಂತ. ನೀವು ನೆಗೆಟಿವ್ ಕ್ಯಾರೆಕ್ಟ್ರು ಮಾಡ್ಬೇಕಾದ್ರೆ ಹೊರಗಡೆ ಬಂದಾಗ ಜನದ ರಿಯಾಕ್ಷನ್ ಹೇಗಿತ್ತು ನಿಮ್ಮ ಮೇಲೆ? ಸರ್, ಆ್ಯಕ್ಚುಲಿ ಅವಾಗ ತುಂಬ ಪಾಪ್ಯುಲರ್ ಆಗಿತ್ತು ಸರ್ ಬದುಕು. ಹೌದು, ಬದುಕು ನಾನು ಕಂಡಂತ, ನಾನು ವರ್ಕ್ ಇರಬೇಕಾದಾಗ ತುಂಬಾ ಪಾಪ್ಯುಲರ್. ಅದು ಮಧ್ಯಾಹ್ನ ಸ್ಲಾಟ್ ಆದಾಗುವೆ ತುಂಬಾ ಪೀಕಲ್ಲಿ ಇದ್ದಂತೂ. 6 ವರ್ಷ ಅಂದ್ರೆ ತಮಾಷೆ ಅಲ್ಲ ಸರ್. ಎಷ್ಟು ಸಾವಿರ ಎಪಿಸೋಡ್, 2-3 ಸಾವಿರ ಎಪಿಸೋಡ್ ಹತ್ರ ರೀಚ್ ಆಗಿರುವಂತ ಸೀರಿಯಲ್. ಅದನ್ನ ಜನ ನೋಡ್ತಾನೆ ಇದ್ರು. ಆದ್ರೆ ನೀವು ನೆಗೆಟಿವ್ ಕ್ಯಾರೆಕ್ಟರ್ ಗುರ್ತಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರಿ. ಬಟ್ ಜನ ಬೈದಿದ್ದೇನಾರು ಉಂಟಾ ಸರ್? ಅದು ಎಷ್ಟು ತುಂಬ ಸರ್, ಅದು 6 ವರ್ಷಗಳ ಕಾಲ ಅಲ್ವಾ. ತುಂಬ ಜನ ಮಾತಾಡಿದ್ದಾರೆ. ಎದುರುಗಡೆ ಸಿಕ್ಕಿದಾಗ ನಗ್ತಾ ರೀ, ನಿಮ್ಮನ್ನ ನೋಡಿದ್ರೆ ಕೋಪ ಬರ್ತೀರಿ ನಮಗೆ ಅಂತ ಹೇಳೋರು. ಬಟ್ ರಿಯಲ್ ಲೈಫಲ್ಲಿ ನಾವು ಹಂಗೆಲ್ಲ ಇಲ್ಲ. ಸೊ ತುಂಬ ಕಡೆ ಹಾಗೆ ಮಾಡಿದ್ದಾರೆ. ಮತ್ತು ಆ ಬದುಕು ಸೀರಿಯಲಲ್ಲಿ ಒಂದಷ್ಟುಗಳ ಎಪಿಸೋಡ್ಗಳ ಕಾಲ ನಾನು ಮೆಂಟಲಿ ರಿಟಾರ್ಡೆಡ್ ಪಾತ್ರ ಇತ್ತು. ಒಂದೊಂದ್ಸರಿ ನಾನು ಈ ಕಾರಲ್ಲೆಲ್ಲ ಹೋಗ್ಬೇಕಾದ್ರೆ ಅಲ್ಲಿ ಹುಚ್ಚ ಪ್ರದೀಪನ್ ಅವರು. ಸೊ ಅದನ್ನ ನಾನು ಹೇಗೆ ರಿಸೀವ್ ಮಾಡ್ಕೋಬೇಕಂದ್ರೆ, ಪಾಸಿಟಿವ್ ಆಗಿ ತಗೊಂಡ್ರೆ ಖುಷಿ ಆಗ್ತಾ ಇತ್ತು. ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡಕ್ ಬಂದ್ರೆ ಹಿಂಗಂತಾರ ಅಂತ ಅನ್ನಿಸ್ತಾ ಇತ್ತು. ಮಿಕ್ಸ್ಡ್
ಫೀಲ್ ಆಗ್ತಿತ್ತು. ಓಕೆ, ಹುಚ್ಚ ಅಂದಾಗ ಖುಷಿ ಆಯ್ತಿತ್ತು ಅಂತ ಹೇಳಿದ್ರೆ, ಹಾ. ಯಾರಾದ್ರೂ ಒಡೆಯೋ ಪ್ರಯತ್ನ ಏನಾರ ಮಾಡಿದ್ರಾ? ಯಾಕೆಂದ್ರೆ ನಾನ್ ಕಂಡಂಗೆ ಕೆಲವು ಸೀರಿಯಲಲ್ಲಿ ಆರ್ಟಿಸ್ಟ್ಗಳನ್ನ ಹಿಡಿದು ಹೊಡೆದಿರೋದಂತೂ ಇದು, ಅದು ಪ್ರಮೋಷನ್ಗಾರ ಹೊಡಿಸ್ಬೋದು, ಏನ್ಕಾರ ಹೊಡಿಸ್ಬೋದು. ಬಟ್ ನಿಮ್ಮ ಜೀವನದಲ್ಲಿ ಏನಾರ ನಡೆದಿತ್ತಾ? ಆಮೇಲೆ ನಿಮ್ಮ ಮನೆಯ ರಿಯಾಕ್ಷನ್ ಹೇಗಿತ್ತು? ನಾನು ಕೇಳ್ತಿರೋದಂದ್ರೆ, ನೀವು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ನಿಮ್ಮ ಮನೆಯವರು ಏನಂತ ಇದ್ರು? ಸರ್ ನಮ್ಮನೇಲಿ ಸ್ವಲ್ಪ ಎಲ್ಲ ಮೆಚೂರಿಟಿ ಇರೋದ್ರಿಂದ ಕ್ಯಾರೆಕ್ಟರ್ ಅನ್ನೋದೆಲ್ಲ ಗೊತ್ತಿತ್ತು. ಅವರು ಕರೆಕ್ಟಾಗಿ ಹೇಳ್ತಾ ಇದ್ರು, ನೀನು ಚೆನ್ನಾಗಿ ಮಾಡಿದ್ಯಾ ಇಲ್ವಾ ಅಂತ ಆ ಥರ ಹೇಳ್ತಿದ್ರು ಅಷ್ಟೇ ಹೊರತು, ನಮ್ಮ ತಾಯಿಯವರು ಮುಗ್ಧತೆಯಿಂದ ನೋಡ್ತಿದ್ರು, ಅವರು ಎಂಜಾಯ್ ಮಾಡ್ತಿದ್ರು. ಇನ್ನು ಬೇರೆಯವರೆಲ್ಲ ಓಕೆ ಮೆಚೂರ್ಡ್ ಇದ್ರು. ಸೊ ಯಾರು ಹೊಡೆಯೋದಾಗ್ಲಿ ಅದೆಲ್ಲ ಇಲ್ಲ ಸರ್, ನನಗೇನು ಆ ಥರ ಅನುಭವ ಆಗಿಲ್ಲ. ಸುಮ್ಮನೆ ಈ ಥರ ಹೇಳೋರು. ಯಾಕಂದ್ರೆ ಆ ಹುಚ್ಚ ಅನ್ನೋದು ಮುಗ್ಧತೆಯಿಂದ ಕೂಡಿರೋಂಥ ಅದು ಇದಾಗಿತ್ತು. ಯಾರಿಗೂ ಹೊಡಿಬೇಕಂತ ಅನ್ನಿಸುವಂಥ ಕ್ಯಾರೆಕ್ಟರ್ ಅಲ್ಲ ಸ್ಟಾರ್ಟಿಂಗ್. ಓಕೆ ಸರ್, ಬದುಕು 6 ವರ್ಷ ನಿಮ್ಮ ಬದುಕನ್ನೇ ಚೇಂಜ್ ಮಾಡಿದಂಥ ಒಂದು ಧಾರಾವಾಹಿ, ಕರೆಕ್ಟಾ? ಒಂದು ಮಟ್ಟಿಗೆ ಸರ್. ಓಕೆ, ಆ ಬದುಕು ಅನ್ನೋ ಧಾರಾವಾಹಿಲಿ ನಿಮ್ಗೆ ಇಷ್ಟವಾದ ಒಂದು ಮೆಮೊರಿ ಏನು? ಸರ್ ಆಕ್ಚುಲಿ ಬದುಕು ಅಲ್ಲಿ ತುಂಬಾ ವೆರೈಟಿ ಇತ್ತು ಸರ್ ಕ್ಯಾರೆಕ್ಟರ್. ಫಸ್ಟ್ ಬಂದಾಗ ಮೆಂಟಲಿ ರಿಟೈರ್ಡ್ ಆಗ್ತೀನಿ, ಆಮೇಲೆ ಏನೋ ಲವರ್ ಆಗಿ ಇರ್ತೀನಿ. ಇನ್ನು ನೆಕ್ಸ್ಟ್ ಬಂದರೆ ಇಷ್ಟ ಎಲ್ಲರ ಮದುವೆ ಮಾಡಿ ಗಂಡನಾಗಿರ್ತೀನಿ, ಬಿಸ್ನೆಸ್ ಲಾಸ್ ಆಗೋಗಿರ್ತೀನಿ, ಬಿಸ್ನೆಸ್ ಪೀಕಲ್ಲಿದ್ದಾಗ ಈ ಥರ ಇಟ್ ಇಸ್ ಏನೋ ನನಗೆ ತುಂಬ ಈ ಆ್ಯಕ್ಟಿಂಗ್ ಸ್ಕಿಲ್ಸು ಅಥವಾ ಅಭಿನಯಕ್ಕೆ ಒಂದು ಜಾಸ್ತಿ ಒತ್ತು ಕೊಡುವಂಥ ಪಾತ್ರ ಇತ್ತು ಸರ್. ತುಂಬ ಎಂಜಾಯ್ ಮಾಡ್ತಾ ಇದ್ದೆ ನಾನು ಅದನ್ನು. ಬದುಕು ಆದ್ಮೇಲೆ ಯಾವ್ಯಾವ ಧಾರಾವಾಹಿ ಮಾಡಿದ್ರಿ ಸರ್ ನೀವು? ಸರ್ ಆ್ಯಕ್ಚುಲಿ ಬದುಕಿನ ಮೊದಲು ತುಂಬ ಧಾರಾವಾಹಿಗಳು ಮಾಡಿದೆ ಸರ್. ಓ ಹೌದಾ? ಹೌದು. ಫಸ್ಟ್ ಬಂದು ಒಂದು ಬಾಲಾಜಿ ಟೆಲಿಫಿಲ್ಮ್ಸ್ಗೆ ಮಾಡಿದ್ದು ಕಪಿಚೇಷ್ಟೆ ಅಂತ, ಬುಕ್ಕಪಟ್ಟಣ ವಾಸು ಅವರ ನಿರ್ದೇಶನದಲ್ಲಿ. ನಂತರನೂ ಕುಂಕುಮ ಬಗ್ಗೆ ಹೇಳಿದ್ನಲ್ಲ, ಅದನ್ನು ಅಲ್ಲೇ ಮಾಡಿದ್ದು. ಅದಾದಮೇಲೆ ಪುಣ್ಯಕೋಟಿ ಮಾಡಿದೆ, ಅದು ಒಂದು 2000 ಎಪಿಸೋಡ್ ಮಾಡಿದೆ, 2.5. ಅದು ಲೀಡ್ ಮಾಡಿದೆ ನಾನೇ. ಅದಾದಮೇಲೆ ಅಮ್ಮ ನಿನಗಾಗಿ ಮಾಡಿದೆ. ಅದಾದಮೇಲೆ ಮಣ್ಣಿನ ಋಣ ಅಂತ ಕಸ್ತೂರಿಗೆ ಮಾಡಿದೆ, ಸೌಂದರ್ಯ ಲಹರಿ ಅಂತ ಕಸ್ತೂರಿ ಚಾನಲಿಗೆ ಮಾಡಿದೆ. ತುಂಬ ಮಾಡಿದ್ದೀನಿ ಸರ್. ನಂದೆಲ್ಲ ಏನು ತೊಗೊಂಡ್ರೆ ಒಂದು 4-5 ಸಾವಿರ ಎಪಿಸೋಡ್ ಮಾಡಿದ್ದೀನಿ. ಅಂದರೆ ನಾನು ಆ್ಯಕ್ಟ್ ಮಾಡಿರೋದೇ 4-5 ಸಾವಿರ ಎಪಿಸೋಡ್ಸ್ ಇದೆ ಸರ್. ಓ ಗ್ರೇಟ್ ಸರ್. ಒಬ್ಬರು ಕಲಾವಿದರಿಗೆ 4-5 ಸಾವಿರ ಎಪಿಸೋಡ್ ಸಿಗುತ್ತೆ ಅಂದರೆ ಅದು ತುಂಬ ಗ್ರೇಟು ಸರ್. ಇಷ್ಟೆಲ್ಲ ಸೀರಿಯಲ್ ಮಾಡಿದ್ಮೇಲೆ ಮತ್ತೆ ನೀವು ಸೀರಿಯಲ್ ಕಡೆ ಯಾಕೆ ಬಂದಿಲ್ಲ ಅನ್ನೋದು ಒಂದು ಕ್ವಶನ್. ಅದು ನನಗಿಂತ ಆಡಿಯನ್ಸ್ಗೆ ಇರೋವಂಥ ಒಂದು ಕ್ವಶನ್. ಹೌದು ಸರ್, ಈ ಪ್ರಶ್ನೆನ ತುಂಬ ಜನ ಕೇಳ್ತಾರೆ. ಏನಂದರೆ ನಮಗೂ ಒಂದು ಏನೋ ಬೆಳವಣಿಗೆ ಅಥವಾ ಬೇರೆ ಥರದ ಪ್ರಯತ್ನ ಮಾಡಬೇಕು ಅನ್ನೋದು ಇರುತ್ತಲ್ಲ ಸರ್. ಹಾಗಾಗಿ ನಾನೇನು ಮಾಡಿದೆ, ಅದು ಮತ್ತೆ ಒಂದು ಕ್ಯಾರೆಕ್ಟ್ರು ಫಿಕ್ಸ್ ಆದರೆ, ಇಲ್ಲಿ ಇವಾಗ ಪ್ರಭಾಕರ್ ಅನ್ನೋ ಒಂದು ಕ್ಯಾರೆಕ್ಟ್ರು ಫಿಕ್ಸ್ ಆದರೆ ಅದೇ ಕ್ಯಾರೆಕ್ಟರ್ 5 ವರ್ಷ ಹೋಗುತ್ತೆ. ಸೊ ಕ್ಯಾರೆಕ್ಟ್ರಲ್ಲಿ ಏನು ಚೇಂಜಸ್ ಇರೋದಲ್ಲ, ಒಂದು ಮೊನಾಟನಿನೂ ಅನಿಸುತ್ತೆ, ಇಲ್ಲ ಅಂತಲ್ಲ. ಸೊ ಆ ಮೊನಾಟನಿ ಬ್ರೇಕ್ ಆಗಬೇಕಾಗತ್ತೆ, ನಮಗೆ ಬೇರೆ ಥರದ ಕ್ಯಾರೆಕ್ಟ್ರು ಮಾಡೋಕ್ಕೆ ಅವಕಾಶ ಬೇಕಿರುತ್ತೆ. ಸೊ ಹಾಗಾಗಿ ಏನು ಮಾಡಿದೆ, ನಾನು ಸಿನಿಮಾಗಳ ಬಗ್ಗೆನೂ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಸಿನಿಮಾಗೋಸ್ಕರನೇ ಒಂದು 4-5 ವರ್ಷ ಬಿಟ್ಟು ಬಂದೆ ಸರ್. ಯಾವ್ಯಾವ ಸಿನಿಮಾ ಮಾಡಿದ್ರಿ ಸರ್? ಆ ಪ್ರಯತ್ನಕ್ಕೆ ಪ್ರತಿಫಲವಾಗಿ ಸಿನಿಮಾ ಮಾಡಿದ್ರ? ಸಿನಿಮಾ ಸಿಕ್ತಾ? ಸರ್ ಸಿನಿಮಾ ಅಷ್ಟು ಈಸಿಯಾಗಿ ಸಿಕ್ಕಿಲ್ಲ ಸರ್ ನನಗೆ. ತುಂಬ ಅದು ನಾನು ಅಂದ್ಕೊಂಡಿದ್ದಷ್ಟು ಈಸಿ ಇರಲಿಲ್ಲ ಸರ್. ಯಾಕಂದರೆ ನನಗೆ ಮೊದಲೇ ಹೇಳಿದೆ, ನಮ್ಗೆ ಯಾರು ಗಾಡ್ ಫಾದರು ಅಥವಾ ಪರಿಚಯ ಆ ಥರದ್ದು ಯಾರೂ ಇರಲಿಲ್ಲ. ಎಲ್ಲ ನಾವೇ ಡೇ 1ಇಂದ ಪ್ರಯತ್ನ ಮಾಡಿ ಹುಡುಕಿ ಓಡಾಡಿ ತೊಗೊಂಡಿರೋಂಥದ್ದು. ಸೊ ಫಸ್ಟು ಸಿನಿಮಾ ಮಾಡಿದ್ದು ಸರ್ ನಾನು ಒಂದು ಶಾರ್ಟ್ ಮೂವಿ ಥರದ್ದು ಒಂದು ಮಾಡಿದ್ವಿ, ಸಂಚಾರಿ ವಿಜಯ್ ನಾವು ಎಲ್ಲ ಮಾಡಿದ್ವಿ. ಅದಾದಮೇಲೆ ಸರ್ ಕರಿಯ 2 ಅಲ್ಲಿ ನನಗೆ ಚಾನ್ಸ್ ಕೊಟ್ಟರು, ಅದರಲ್ಲೂ ವಿಲನ್ ಮಾಡಿದೆ. ಈಗ ಮೊನ್ನೆ ರುದ್ರಗರುಡ ಪುರಾಣ ಬಂತು, ಅದನ್ನು ಮಾಡಿದೆ. ಮತ್ತು ಈ ಮಧ್ಯದಲ್ಲಿ ತುಂಬ ಆಫರ್ಸ್ ಬಂತು, ಬಟ್ ಯಾವುದು ಇಷ್ಟ ಆಗೋ ಥರದ್ದು ಬರಲಿಲ್ಲ ಸರ್. ನಾನು ಕಾಂಪ್ರಮೈಸ್ ಆಗೋಕ್ಕೂ ರೆಡಿ ಇರಲಿಲ್ಲ. ಆ್ಯಕ್ಟಿಂಗಿಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿದ್ದರೆ ಮಾತ್ರ ಮಾಡೋಣ ಅಂತಲೇ ಇದ್ದೆ. ಅದರಲ್ಲೂ ನೆಗೆಟಿವ್ ಮಾಡಬೇಕನ್ನೋದು ನನಗೆ ಭಾಳ ಇಷ್ಟ. ಸೊ ಹಾಗಾಗಿ ಕಾಯ್ದೆ ಸರ್. ಈಗ ಒಂದು ಸೀರಿಯಲ್ ಮಾಡಿದಂಥ ನಟರಾಗ್ಬೋದು, ಒಂದು ಶಾರ್ಟ್ ಮೂವಿ ಮಾಡಿದಂಥ ನಟರಾಗ್ಬೋದು, ಎಲ್ಲರೂ ಒಂದೇ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ನೆಕ್ಸ್ಟ್ ನಾನು ಹೀರೋ ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ. ನೀವು 4000 ಎಪಿಸೋಡು ಸೀರಿಯಲ್ ಮಾಡಿದ್ದೀರಾ, ತುಂಬ ಸಿನಿಮಾಗಳನ್ನ ಆ್ಯಕ್ಟ್ ಮಾಡಿದ್ದೀರಾ, ಆದರೂ ನೀವು ಹೀರೋ ಆಗಬೇಕು ಅಂತ ಕನಸು ಕಂಡ್ರಾ ಇಲ್ವಾ? ಸರ್ ನನಗೆ ಹೀರೋ ಆಗಬೇಕು ಅನ್ನೋದಕ್ಕಿಂತ ನಾನು ವೆರಿ ಕಂಫರ್ಟಬಲ್ ವಿತ್ ನೆಗೆಟಿವ್ ಕ್ಯಾರೆಕ್ಟರ್ ಅಂತ ನನಗೆ ಅನಿಸ್ತು. ಅಂದರೆ ಅದು ನನ್ನ ಸ್ಟ್ರೆಂತ್ ಅಂತ
ನಾನು ಅನ್ಕೊಂಡೆ. ಅಂದ್ರೆ ಒಬ್ರು ಆಕ್ಟರ್ ಆಗ್ಬೇಕು ಅಂತ ಹೊರಟಿದ್ದೀರಾ? ಆಕ್ಟರ್ ಆಗ್ಬೇಕು, ಅದೇ ಪಾತ್ರ ಹೀರೋ ತರ ಬಂದ್ರೆ ತುಂಬಾ ಖುಷಿಯಾಗಿ ಮಾಡ್ತೀನಿ ಸರ್.